ನಮಸ್ಕಾರ ಸ್ನೇಹಿತರೆ. ಇಂದಿನ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಮನಸ್ಸಿನ ಅಗಾಧ ಶಕ್ತಿ, ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಯ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇನೆ. ದಯವಿಟ್ಟು ಅದನ್ನು ನೋಡಿಕೊಂಡು ಕೇಳಿಕೊಂಡು ಈ ಸಂಚಿಕೆಯನ್ನು ಕೇಳಿ. ಮನಸ್ಸಿನ ಅಗಾಧ ಶಕ್ತಿ. ಮನಸ್ಸು ರೋಗವನ್ನು ಸೃಷ್ಟಿಸಬಲ್ಲದು, ಗುಣಪಡಿಸಬಲ್ಲದು. ತಾಳ್ಮೆ, ಪ್ರೀತಿ, ಕರುಣೆ, ದಾನ, ಬುದ್ಧಿ, ನಿಸ್ವಾರ್ಥ ಸೇವಾ ಮನೋಭಾವನೆ ಇವೇ ಮೊದಲಾದ ರಚನಾತ್ಮಕ ಭಾವನೆಗಳು ದೇಹ ಯಂತ್ರದ ಎಲ್ಲ ಭಾಗಗಳಲ್ಲಿ ಉತ್ಸಾಹಯುತ ಆರೋಗ್ಯಕರ ಚಟುವಟಿಕೆಗಳಿಗೆ ಕಾರಣವಾಗುತ್ತವೆ. ನಮ್ಮಲ್ಲಿ ಸಂತೋಷ, ತೃಪ್ತಿ ಹಾಗೂ ಸೃಜನಶೀಲ ಪ್ರವೃತ್ತಿಗಳನ್ನು ಎಚ್ಚರಗೊಳಿಸುತ್ತವೆ. ಹಾಗೆಯೇ ನಿಷೇಧಮಯ ಭಾವನೆಗಳಿಂದ ಭಯ, ಚಿಂತೆ, ದ್ವೇಷ, ಅಸೂಯೆ, ಸೋಲಿನ ಮನೋಭಾವ ಹಾಗೂ ಸಂಕುಚಿತ ಸ್ವಾರ್ಥದ ನಾನಾ ಅವತಾರಗಳು ಸಮಸ್ತ ದೇಹ ಮತ್ತು ಅಂಗಾಂಗಗಳಿಗೆ ಕೆಡುಕನ್ನು ಉಂಟುಮಾಡಿ ರೋಗಕ್ಕೆ ಕಾರಣವಾಗುತ್ತವೆ. ಈ ವಿಚಾರ ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಅಚ್ಚೊತ್ತಿ ನಿಲ್ಲುವಂತಾಗಲಿ ಎಂಬ ಉದ್ದೇಶದಿಂದ ಪುನಃ ಪುನಃ ಹೇಳುತ್ತಲಿದ್ದೇವೆ. ಮನಸ್ಸು ರೋಗವನ್ನು ಸೃಷ್ಟಿಸಬಹುದು, ಗುಣಪಡಿಸಲೂಬಹುದು. ಪ್ರಸನ್ನತೆ, ಶಾಂತತೆ, ಧೈರ್ಯ, ಆತ್ಮವಿಶ್ವಾಸ, ದೃಢ ನಿಶ್ಚಯ ಇವೇ ಮೊದಲಾದ ಭಾವನೆಗಳು ಶರೀರದ ಸುಸ್ಥಿತಿಗೆ ಆರೋಗ್ಯವರ್ಧಕ ಟಾನಿಕ್ಗಿಂತಲೂ ಹೆಚ್ಚಿನ ಸಹಾಯ ಮಾಡುತ್ತದೆ. ಮನಸ್ಸೇ ದೇಹವನ್ನು ತನ್ನ ಉದ್ದೇಶ ಸಾಧನೆಗೆ ನಿರ್ಮಿಸಿಕೊಳ್ಳುತ್ತದೆ. ರೇಷ್ಮೆ ಹುಳು ಗೂಡು ಕಟ್ಟಿಕೊಳ್ಳುವಂತೆ ಎಂದರು ವಸಿಷ್ಠ ಮಹರ್ಷಿಗಳು. ಮನುಷ್ಯನ ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ ಎಂದರು ಮನೀಷಿಗಳು. ಮನಸ್ಸಿನಲ್ಲಿ ಉದಿಸುವ ಯೋಚನೆ ಎಂಬ ದ್ರವ್ಯದಿಂದ ವಿಷವನ್ನು ತಯಾರಿಸಬಹುದು, ಅಮೃತವನ್ನು ತಯಾರಿಸಬಹುದು. ತಿಳಿದೋ ತಿಳಿಯದೆಯೋ ವಿಷವನ್ನು ತಯಾರಿಸುವವರೇ ಹೆಚ್ಚು ಮಂದಿ. ಬುದ್ಧಿವಂತರು ಕೂಡ ಇದೇ ಕೆಲಸ ಮಾಡುತ್ತಿದ್ದಾರೆ. ಮನಸ್ಸು ಕೆಲಸ ಮಾಡುವ ಸೂಕ್ಷ್ಮ ನಿಯಮವನ್ನು ತಿಳಿದುಕೊಂಡರೆ, ಶ್ರದ್ಧೆಯಿಂದ ಶ್ರಮಿಸಿದರೆ ವಿಷವನ್ನೂ ಅಮೃತವನ್ನಾಗಿಸಬಹುದು. ಈ ಮನಸ್ಸಾದರೂ ಏನು? ಹೆಚ್ಚಿನ ಶಾಸ್ತ್ರೀಯ ನಿರೂಪಣೆಗಳು ನಮಗೆ ಬೇಕಿಲ್ಲ. ಮನಸ್ಸೆಂದರೆ ಅಸಂಖ್ಯ ಯೋಚನೆ, ಭಾವನೆ, ಕಲ್ಪನೆ, ಸಂಕಲ್ಪ ಇವುಗಳಿಂದ ಅಥವಾ ಇಚ್ಛಾಕ್ರಿಯಾ ಜ್ಞಾನಾತ್ಮಕ ಯೋಚನೆಗಳಿಂದ ಕೂಡಿದ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಜಟಿಲವೂ ಅತ್ಯಂತ ಸೂಕ್ಷ್ಮವೂ ಸಂಕೀರ್ಣವೂ ಆದ ಒಂದು ವಿಶಿಷ್ಟವಾದ ಶಕ್ತಿ. ಈ ಶಕ್ತಿಯ ಉಪಯೋಗದಿಂದಲೇ ನಮ್ಮ ಭವಿಷ್ಯವನ್ನು ನಾವು ನಿರ್ಮಿಸಿಕೊಳ್ಳಬಹುದು. ಬದುಕಿನಲ್ಲಿ ನಮ್ಮ ಎಲ್ಲ ಸಾಧನೆ ಸಿದ್ಧಿಗಳು ಮನಸ್ಸಿನಲ್ಲಿ ಉದಿಸುವ ಯೋಚನೆ, ಕಲ್ಪನೆ, ಸಂಕಲ್ಪ, ಭಾವನೆಗಳ ಮಾದರಿಯನ್ನು ಅನುಧರಿಸಿಯೇ ಸಾಧ್ಯವಾಗಿದೆ. ಪಶ್ಚಿಮದ ಅನುಭವಿಯೊಬ್ಬನ ವಾಣಿಯನ್ನು ಇಲ್ಲಿ ಕೇಳೋಣ. 1 ತಿಂಗಳ ಕಾಲ ಪ್ರತಿದಿನವೂ ದಿನದ ಬೇರೆ ಬೇರೆ ಹೊತ್ತಿನಲ್ಲಿ 5 ಬಾರಿ ಮನಸ್ಸಿನಲ್ಲಿ ಉದಿಸುವ ಯೋಚನೆ, ಭಾವನೆಗಳನ್ನು ಪರಿಶೀಲಿಸಿದರೆ ನಿಮ್ಮ ಮುಂದಿನ ಜನ್ಮದ ಜೀವನದ ಆಗುಹೋಗುಗಳನ್ನು ಹೇಗೆ ವ್ಯವಸ್ಥೆ ಮಾಡಿದ್ದೀರಿ ಎಂಬ ಅರಿವು ನಿಮಗೆ ಆಗುವುದು. ನೀವು ನಿಮ್ಮ ಈ ಸದ್ಯದ ಮನಸ್ಸಿನ ಗತಿಯ ಬಗ್ಗೆ ಪರಿಶೀಲನೆ ಮಾಡಿ ಕಂಡುಕೊಂಡ ಸಂಗತಿಗಳು ನಿಮಗೆ ಹಿಡಿಸದಿದ್ದಲ್ಲಿ ಇಂದಿನಿಂದಲೇ ನಿಮ್ಮ ಯೋಚನೆ, ಭಾವನೆಗಳನ್ನು ಬದಲಿಸಿಕೊಳ್ಳಲು ಪ್ರಾಮಾಣಿಕವಾಗಿ ಯತ್ನಿಸಿ. ಮೇಲೆ ಹೇಳಿದ ವಿಚಾರ ನಮ್ಮ ಪಾಲಿಗೆ ನಿಚ್ಚಳವಾದರೆ ನಮ್ಮ ಯೋಚನೆಗಳನ್ನು ನಿಯಂತ್ರಿಸಲು ನಾವು ಸ್ವಲ್ಪವಾದರೂ ಯತ್ನಿಸುತ್ತೇವೆ. ಜೀವನದಲ್ಲಿ ಒಂದು ಉನ್ನತ ಮುಖ್ಯ ಗುರಿಯನ್ನು ಹೊಂದಲು ಸಾಧ್ಯವಾಗುವಂತೆ ನಮ್ಮ ಯೋಚನೆ, ಕಲ್ಪನೆ, ಭಾವನೆಗಳನ್ನು ರೂಪಿಸಿಕೊಳ್ಳುವ ಅಭ್ಯಾಸ ಅತ್ಯಂತ ಅವಶ್ಯಕ. ಸ್ವಯಂಚಾಲಿತ ಯಂತ್ರಗಳ ಬಳಕೆ ಇತ್ತೀಚೆಗೆ ಸರ್ವತ್ರ ಪ್ರಸಾರವಾಗುತ್ತಿದೆ. ಕಂಪ್ಯೂಟರೀಕರಣದ ಮಾತನ್ನು ಇಂದು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಕೇಳಲಾಗುತ್ತಿದೆ. ನಮಗೆ ದೇವದತ್ತವಾಗಿ ಸಿಕ್ಕಿರುವ ಪರಮಾದ್ಭುತ ಯಂತ್ರವಾದ ಮನಸ್ಸಿಗೆ ಒಳ್ಳೆಯ ಯೋಚನೆ ಮತ್ತು ಒಳ್ಳೆಯ ಆದರ್ಶಗಳನ್ನು ಕ್ರಮವರಿತು
ಫೀಡ್ ಮಾಡಿದರೆ ನಾವು ಪಡೆಯಬಹುದಾದ ಸಂತೋಷ, ಶಾಂತಿ, ಸಂತೃಪ್ತಿ, ಸದ್ಭಾವನೆಗಳನ್ನು ಅಲುಗಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದನ್ನು ಯಾರೂ ಅಷ್ಟಾಗಿ ಗಮನಿಸಿದಂತಿಲ್ಲ. ಆಂಗ್ಲ ಭಾಷೆಯಲ್ಲಿ ಆರ್ಡರ್ ಎಂಬ ಶಬ್ದವಿದೆ. ನಮ್ಮಲ್ಲಿ ಋತ ಎಂಬ ಶಬ್ದವನ್ನು ಪುರಾತನರು ಉಪಯೋಗಿಸಿದರು. ಭಗವಂತನ ಸೃಷ್ಟಿಯಲ್ಲಿ ಒಂದು ಕ್ರಮ ವ್ಯವಸ್ಥೆಯನ್ನು ಕಾಣುತ್ತೇವೆ. ಕ್ರಮವಾಗಿ ಸೂರ್ಯ, ಚಂದ್ರ, ತಾರೆ, ನಿಹಾರಿಕೆಗಳು ಸುತ್ತುತ್ತಿವೆ. ಹಗಲು ರಾತ್ರಿ, ಕಾಲಭೇದ, ಋತುಭೇದಗಳು ಕ್ರಮವರಿತು ನಡೆಯುತ್ತಿದೆ. ನಮ್ಮ ಕಣ್ಣಿಗೆ ಕಾಣುವ ಜಗತ್ತಿನಲ್ಲಿ ಮಾತ್ರವಲ್ಲ, ಜಗತ್ತನ್ನು ಕಾಣುವ ನಮ್ಮ ದೇಹೇಂದ್ರಿಯ ಎನ್ನುವ ಯಂತ್ರದಲ್ಲೂ ಹೃದಯದ ಬಡಿತ, ಶ್ವಾಸೋಚ್ಛ್ವಾಸ, ರಕ್ತ ಪರಿಚಲನೆ, ಎಚ್ಚರ, ನಿದ್ರೆಗಳು ಒಂದು ತೆರನಾದ ಲಯಬದ್ಧತೆಯನ್ನು ಅನುಸರಿಸುತ್ತವೆ. ಇದಕ್ಕಿಂತಲೂ ಸೂಕ್ಷ್ಮವಾದ ಮನುಷ್ಯನ ಸುಖ ದುಃಖವನ್ನು ನಿಯಂತ್ರಿಸುವ ನೈತಿಕ ನಿಯಮವಿದೆ ಎನ್ನುತ್ತಾರೆ. ಎಲ್ಲೆಲ್ಲೂ ವ್ಯವಸ್ಥೆ, ಶಿಸ್ತು, ನಿಯಮಗಳು, ಯಶಸ್ಸು, ವಿಜಯಗಳ ರಹಸ್ಯವಿರುವುದು ಇಲ್ಲಿಯೇ. ಕ್ರಮ, ನಿಯಮ, ವ್ಯವಸ್ಥೆ ನಮ್ಮ ಬದುಕನ್ನು ಆವರಿಸಿಕೊಳ್ಳಬೇಕು. ನಮ್ಮ ಮನಸ್ಸೆಂಬ ಕಂಪ್ಯೂಟರಿನ ರಚನೆಯಲ್ಲಿ ವಿಶ್ವಾಸ, ಪ್ರೀತಿಯಿಂದ ಕೂಡಿದ ನಿಷ್ಪಕ್ಷಪಾತ ಪರಿಶೀಲನೆ, ನಿಸ್ವಾರ್ಥ ದೃಷ್ಟಿ, ಏಕಾಗ್ರತೆ, ಸ್ವಲ್ಪವಾದರೂ ಹಾಸ್ಯ ದೃಷ್ಟಿ ಸೇರಿಕೊಂಡಿದ್ದರೆ ಅದು ಬಹಳ ಉಪಯೋಗವಾಗುವುದು. ಜಾಡ್ಯ ಮನೋಭಾವ, ಅನೈಕಾಗ್ರತೆ, ಅವ್ಯವಸ್ಥೆ, ಸಿಡುಕು, ಬಲವಾದ ಪೂರ್ವಾಗ್ರಹಗಳು ಮನಸ್ಸೆಂಬ ಯಂತ್ರವನ್ನು ಹಾಳು ಮಾಡಿಬಿಡುತ್ತವೆ. ಕ್ರಮ, ನಿಯಮ, ವ್ಯವಸ್ಥೆ, ತಾಳ್ಮೆ, ಸಮತೋಲನ, ಸದುದ್ದೇಶ, ವ್ಯಾವಹಾರಿಕತೆ ಇವುಗಳ ಸಹಕಾರದಿಂದ ಯೋಜನೆಗಳನ್ನು ರೂಪಿಸಿಕೊಂಡರೆ ನಮ್ಮನ್ನು ದುರ್ಬಲಗೊಳಿಸುವ, ದುರಂತಕ್ಕೆಳೆಸುವ ನಿಷೇಧಾತ್ಮಕ ಭಾವನೆಗಳು ಸಮೀಪಕ್ಕೂ ಸುಳಿಯಲಾರವು. ಮುಂದಿನ ವಿಷಯ ಸಾರ್ವಕಾಲಿಕ ಸರಳ ಚಿಕಿತ್ಸೆ. ಕಾಯಿಲೆಯನ್ನು ಓಡಿಸುವ ಪುರಾತನ ಸಾರ್ವಕಾಲಿಕ ಸರಳ ಸೂತ್ರಗಳಿವು. ಮೊದಲನೆಯದಾಗಿ, ಜೀವಿಗಳಲ್ಲಿ ಅನುಕಂಪೆ, ದಯೆ, ಸಹಾನುಭೂತಿಗಳನ್ನು ಬೆಳೆಸಿ ಉಳಿಸಿಕೊಂಡಲ್ಲಿ ತನ್ಮೂಲಕ ಆಂತರಿಕ ಸುಖ ಸಂತೋಷಗಳು ಹೆಚ್ಚುತ್ತವೆ. ಮಾತ್ರವಲ್ಲ, ಎಲ್ಲ ಜೀರ್ಣ ರಸಗಳ ನಿರಾತಂಕ ಉತ್ಪಾದನೆಯಿಂದ ಸಂಬಂಧಿತ ರೋಗ ರುಜಿನಗಳು ದೂರವಾಗುತ್ತವೆ. ಎರಡನೇದಾಗಿ, ನಿಸ್ವಾರ್ಥತೆ, ಕಾರ್ಯತತ್ಪರತೆ, ವಿಶಾಲ ಮನೋಭಾವಗಳನ್ನು ರೂಢಿಸಿಕೊಂಡವರಲ್ಲಿ ದೈಹಿಕ ದೃಢತೆ ಹಾಗೂ ಮಾನಸಿಕ ಸ್ಥಿರತೆ ಹೆಚ್ಚಿ ಪದೇ ಪದೇ ಆರೋಗ್ಯ ಕೆಡುವ ಸಂಭವವೇ ಇರುವುದಿಲ್ಲ. ಮೂರನೇದಾಗಿ, ಬಿಗುವನ್ನು ತೊರೆದು ನಗುವನ್ನು ಹೊರಸೂಸುತ್ತಾ ಆತ್ಮವಿಶ್ವಾಸದ ಕೆಚ್ಚಿನಿಂದ ಮುನ್ನಡೆದಲ್ಲಿ ಪರಸ್ಪರ ವೈಷಮ್ಯದ, ವಿರೋಧದ ಯಾವುದೇ ಗಾಯವನ್ನು ಬೇಗ ವಾಸಿ ಮಾಡಬಹುದು. ನಾಲ್ಕನೇದಾಗಿ, ಪರೋಪಕಾರ ಗುಣ, ಉದಾರತೆ ಹಾಗೂ ಸಹಕಾರ ಮನೋಭಾವ ಇವುಗಳನ್ನು ಮೈಗೂಡಿಸಿಕೊಂಡಲ್ಲಿ ಆಂತರಿಕ ಸಾಮರಸ್ಯವು ಕಂಡುಬಂದು ದೇಹದ ಕೀಲುಗಳ ಬಿಗಿ ಕಣ್ಮರೆಯಾಗಿ ಚಲನವಲನಗಳಲ್ಲಿ ಹೊಸತನ ಕಂಡುಬರುತ್ತದೆ. ಐದನೇದು, ತನ್ನಂತೆ ಇತರರು ಎಂಬ ವಿಶ್ವ ಭ್ರಾತೃತ್ವದ ಈ ವಿಶಾಲ ಮನೋಭಾವವನ್ನು ದೇಹದ ಕಣ ಕಣದಲ್ಲೂ ತುಂಬಿಕೊಂಡು ಹೃದಯದ ಮಿಡಿತದೊಂದಿಗೆ ಪ್ರತಿಸ್ಪಂದಿಸುತ್ತಿದ್ದರೆ ಕಳ್ಳತನ, ಕೊಲೆ, ಸುಲಿಗೆ, ಅನ್ಯಾಯ, ಅನಾಚಾರಗಳ ಯಾವ ಸಾಂಕ್ರಾಮಿಕ ರೋಗವೂ ಬಂದು ತಟ್ಟದು. ಆರನೇದು, ತಾಳಿದವ ಬಾಳಿಯಾನು ಎಂಬುದನ್ನು ನೆಚ್ಚಿ ಸಹನೆಯನ್ನು ಹೆಚ್ಚಿಸಿಕೊಂಡು ವರ್ತಿಸಿದಲ್ಲಿ ದೂರದೃಷ್ಟಿಯೊಂದಿಗೆ ಅಂತರ್ದೃಷ್ಟಿಯೂ ವೃದ್ಧಿಸಿ ಬಾಳು ಬೆಳಗುತ್ತಾ ಹೋದೀತು, ಜೀವನ ಜೇನಾದೀತು. ಏಳನೇದು, ಮಾತು ಕಡಿಮೆ ಜಾಸ್ತಿ ದುಡಿಮೆ ಎಂಬ ತತ್ವದ ಅನ್ವಯ ಅನಾವಶ್ಯಕ ಮಾತುಕತೆಗಳನ್ನು, ಕ್ಷುಲ್ಲಕ ವ್ಯವಹಾರಗಳನ್ನು ನಿಲ್ಲಿಸಿ ಕಾರ್ಯೋನ್ಮುಖರಾದಲ್ಲಿ ಆಸ್ಪತ್ರೆಯ ಒಳರೋಗಿಯಾಗಿ ನರಳುವ ಪ್ರಮೇಯವೇ ಬಾರದು. ಬಂಗಾರದ ಬದುಕು ಕನ್ನಡಿಯೊಳಗಿನ ಗಂಟಿನಂತೆ ಎಂದೆಂದಿಗೂ ಆಗದು. ಎಂಟನೇದು, ಪೂರ್ವಾಪರ ವಿಮರ್ಶೆ ಹಾಗೂ ವಿವೇಕಗಳನ್ನು ನಿಮ್ಮದಾಗಿಸಿಕೊಂಡಲ್ಲಿ ಎಂತಹ ಜಟಿಲ ಸಂದಿಗ್ಧ ಸನ್ನಿವೇಶಗಳಲ್ಲೂ ಯಶಸ್ಸು ನಿಮ್ಮದಾಗಬಲ್ಲದು. ಎಂಥ ವಿಷಮ ಪರಿಸ್ಥಿತಿಯನ್ನು ಸರಿಪಡಿಸುವ
ನವಶಕ್ತಿ ಸಂಜೀವಿನಿಯ ರಸಭರಿತ ಟಾನಿಕ್ ಇದಲ್ಲದೆ ಬೇರೆ ಯಾವುದೂ ಇರದು. 9ನೇದು, ದಿನನಿತ್ಯವೂ ಮಾಡುವ ಕ್ರಮಬದ್ಧ ಪ್ರಾರ್ಥನೆಯಿಂದ ದೇಹದ ಸರ್ವತೋಮುಖ ಏಳಿಗೆ ಸುಲಭ ಸಾಧ್ಯವಾಗಿ ಆಂತರಿಕ ಶಕ್ತಿ, ಚೈತನ್ಯ ಹಾಗೂ ಸ್ಥಿರತೆ ಹೆಚ್ಚುತ್ತದೆ. ತನ್ಮೂಲಕ ಇತರರಲ್ಲೂ ಈ ಹೊಸತನ ಹಾಗೂ ಸ್ಫೂರ್ತಿಯನ್ನು ಹೆಚ್ಚಿಸುವ ಸಾಮರ್ಥ್ಯ ಪುಟಿದೇಳುತ್ತದೆ. ನೀವು ಶಿವಲಿಂಗದ ಮೇಲಿರುವ ಧಾರಾ ಪಾತ್ರೆಯನ್ನು ನೋಡಿದ್ದೀರಾ? ಅದರಿಂದ ಹನಿ ಹನಿಯಾಗಿ ಬೀಳುವ ಜಲದಂತೆ ದಿನನಿತ್ಯವೂ ಹಠ ತೊಟ್ಟು ಮೇಲಿನ ಭಾವನೆಗಳನ್ನು ನಿಮ್ಮದಾಗಿ ಮಾಡಿಕೊಂಡರೆ ಮನಸ್ಸು ಪ್ರಸನ್ನವಾಗಿಯೇ ಇರಲು ಸಾಧ್ಯ. ಯಾವುದೇ ಔಷಧ ಟಾನಿಕ್ಕುಗಳಿಗಿಂತ ಇದು ಹೆಚ್ಚಿನ ಆರೋಗ್ಯಕಾರಿ. ಔಷಧ ಸೇವನೆಯಿಂದ ಪ್ರತಿಕ್ರಿಯೆ ಉಂಟಾಗಿ ತೊಂದರೆ ಉಂಟಾಗುವುದು. ಸದ್ಭಾವನೆಗಳಿಂದ ಆರೋಗ್ಯಕ್ಕೆ ಕೆಡುಕು ಎಂದಿಗೂ ಆಗದು. ಇನ್ನೊಂದು ವಿಷಯವನ್ನು ನೋಡೋಣ. ಮನೋಬಲವೇ ಮಹಾಬಲವು. ಆರೋಗ್ಯವರ್ಧಕ ಟಾನಿಕ್ಗಿಂತಲೂ ಹೆಚ್ಚಿನ ಸಹಾಯಗೈಯುವ ಈ ಸದ್ಭಾವನೆಗಳನ್ನು ರೂಢಿಸಿಕೊಳ್ಳುವ ಕ್ರಮವನ್ನು ಧರ್ಮ ಗ್ರಂಥಗಳು ಬೋಧಿಸುತ್ತವೆ. ನಮ್ಮ ದೇಶದಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಈ ಬಗ್ಗೆ ಸಾಕಷ್ಟು ಸಂಶೋಧನೆಗಳಿಂದ ತಥ್ಯಗಳನ್ನು ಸಂಗ್ರಹಿಸಿದ್ದಾರೆ. ಅವುಗಳನ್ನು ಮನನ ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದಿದ್ದರೆ ನಮ್ಮ ಬದುಕಿನಲ್ಲಿ ಶಾಂತಿ, ಸ್ಥೈರ್ಯಗಳನ್ನು ಪಡೆಯುವುದು ಕನಸಿನ ಮಾತಾಗಿಯೇ ಉಳಿಯುವುದು. ಕೃತಕ ವಿಧಾನಗಳಿಂದ ಕ್ಷಣಿಕ ಉತ್ಸಾಹ ಸ್ಫೂರ್ತಿಯನ್ನು ಪಡೆಯುವ ಔಷಧಗಳಾಗಲಿ, ಉತ್ತೇಜಕ ಪಾನೀಯಗಳಾಗಲಿ ಶರೀರ ಮನಸ್ಸುಗಳನ್ನು ದುರ್ಬಲಗೊಳಿಸಿ ವ್ಯಕ್ತಿಯನ್ನು ನಿರ್ವೀರ್ಯರನ್ನಾಗಿ ಮಾಡುವ ವಿಚಾರ ತಿಳಿದುಕೊಳ್ಳಲು ಕಷ್ಟವಿಲ್ಲ. ಕುಡಿತದ ಚಟಕ್ಕೆ ಬಲಿಯಾದವರು ಮತ್ತು ಪರಿಸುವ ಔಷಧ ಸೇವಿಸುವವರು ಈ ಬಂಧನದಲ್ಲಿ ಸಿಕ್ಕಿ ನರಳುತ್ತಾ ತಾವೂ ಕೆಟ್ಟು ಕುಟುಂಬ ಹಾಗೂ ಸಮಾಜದ ಸ್ವಾಸ್ಥ್ಯವನ್ನು ಹೇಗೆ ಕೆಡಿಸಬಲ್ಲರು ಎಂಬುದನ್ನು ಅಂಕಿಅಂಶಗಳಿಂದ ತಜ್ಞರು ವಿವರಿಸುತ್ತಾರೆ. ಯೋಗಾಸನ, ವಿಪಶ್ಯನಗಳಿಂದ ರೋಗ ನಿವಾರಣೆ, ಸ್ವಾಸ್ಥ್ಯ ರಕ್ಷಣೆಗೆ ಬಹಳಷ್ಟು ಉಪಯೋಗವಿದೆ ಎಂಬುದು ದಿಟ. ಆದರೆ ಮಾನಸಿಕ ಪಾವಿತ್ರ್ಯಕ್ಕೆ ಯೋಗಶಾಸ್ತ್ರ ವಿಶೇಷ ಪ್ರಾಧಾನ್ಯ ನೀಡಿದೆ ಎಂಬುದು ಹಲವು ಮಂದಿ ಯೋಗಾಸನ ನಿರತರಿಗೆ ತಿಳಿದಿಲ್ಲ. ಮೋಸ, ವಂಚನೆಗಳಿಂದ ವ್ಯಾಪಾರದಲ್ಲಿ ಲಾಭ ಗಳಿಸಿ ದೇವಸ್ಥಾನದಲ್ಲಿ ಕಾಣಿಕೆ ಡಬ್ಬಿಗೆ ಹಣ ಹಾಕಿ ಸಂತೃಪ್ತಿ ಪಡುವ ವ್ಯಕ್ತಿ ನಿಜವಾದ ಧಾರ್ಮಿಕನಾದಾನೆ? ಮನಸ್ಸಿನಲ್ಲಿ ಕೋಪ, ತಾಪ, ಚಿಂತೆ, ಭಯ, ದ್ವೇಷ, ಅಸೂಯೆಗಳಿಗೆ ಇಂಬು ಕೊಡುತ್ತಾ ಶೀರ್ಷಾಸನ, ಶಲಭಾಸನ, ಸರ್ವಾಂಗಾಸನ ಹಾಕಿದೊಡನೆ ಎಷ್ಟೇ ಸೈಂಟಿಫಿಕ್ ಆಗಿ ಯೋಗಾಸನ ಮಾಡಿದರೂ ಸ್ವಾಸ್ಥ್ಯ ರಕ್ಷಣೆ ಸಾಧ್ಯವಾಗುವುದಿಲ್ಲ. ಆದಂತೆ ಕಂಡರೂ ಅದು ತಾತ್ಕಾಲಿಕವಾಗಿದ್ದು. ಅಮೆರಿಕಾದಲ್ಲಿ ದೀರ್ಘಕಾಲ ವೇದಾಂತ ಪ್ರಚಾರ ಮಾಡಿ ಸ್ವಾಮಿ ಸತ್ಪ್ರಕಾಶಾನಂದಜಿ ಗ್ರಂಥ ಒಂದರಲ್ಲಿ ತಮ್ಮ ಒಂದು ಅನುಭವವನ್ನು ಹೇಳಿದ್ದಾರೆ. ಧರ್ಮ, ಆಧ್ಯಾತ್ಮಿಕ ಸಾಧನೆಯನ್ನು ಕುರಿತ ಹಲವು ಉಪನ್ಯಾಸಗಳನ್ನು ನೀಡಿದ ಬಳಿಕ ಅವರ ಉಪನ್ಯಾಸವನ್ನು ಕೇಳಿದ ಮಹಿಳೆಯೊಬ್ಬಳು, ಸ್ವಾಮೀಜಿ, ನಾವು ಅಮೆರಿಕನ್ನರಿಗೆ ಧರ್ಮ, ಆಧ್ಯಾತ್ಮಿಕತೆಗಿಂತಲೂ ಮಾನಸಿಕ ದಾರ್ಢ್ಯ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳುವ ರಹಸ್ಯ ಬೇಕಾಗಿದೆ. ನೀವು ಅದನ್ನು ನಮಗೆ ತಿಳಿಸಿಕೊಟ್ಟರೆ ಅತಿ ದೊಡ್ಡ ಸೇವೆ ಸಲ್ಲಿಸಿದಂತೆ ಆಗುವುದು. ನರಮಂಡಲದ ಒತ್ತಡ, ಜಾಡ್ಯಗಳಿಂದ ನಮಗೆ ಬಿಡುಗಡೆ ಬೇಕಾಗಿದೆ ಎಂದಳಂತೆ. ಮಾನಸಿಕ ದಾರ್ಢ್ಯ ಹಾಗೂ ಶಾಂತಿಯನ್ನು ಕಾಪಾಡಿಕೊಳ್ಳಲು ಧರ್ಮದ ಹಿನ್ನೆಲೆ ಹೇಗೆ ಸಹಕಾರ ಎಂಬುದರ ಅರಿವು ಹೆಚ್ಚಿನ ವಿದ್ಯಾಬುದ್ಧಿ ಸಂಪನ್ನರೆನಿಸಿಕೊಂಡವರಿಗೆ ತಿಳಿಯದು. ಒತ್ತಡ, ಜಾಡ್ಯಗಳಿಂದ ಬಿಡಿಸಿಕೊಳ್ಳಲು ವಿಶ್ರಾಮ ಭಾವನೆ ಅತ್ಯಂತ ಅವಶ್ಯಕ ಎಂಬುದು ಪ್ರಯೋಗದಿಂದ ಸಿದ್ಧವಾಗಿದೆ. ಈ ಕ್ಷೇತ್ರದಲ್ಲಿ ಪ್ರವರ್ತಕನ ಸ್ಥಾನವನ್ನು ಪಡೆದ ಹ್ಯಾನ್ಸ್ ಸಿಲಿ ನಿಜವಾದ ವಿಶ್ರಾಮ ಸ್ಥಿತಿಗೇರಿದಾಗ ಎಲ್ಲ ಒತ್ತಡಗಳಿಂದ ಬಿಡಿಸಿಕೊಳ್ಳಬಹುದು ಎಂದಿದ್ದಾರೆ. ಆದರೆ ಈ ನಿಜವಾದ ವಿಶ್ರಾಮ ಭಾವನೆಯನ್ನು ಸೂಚನೆಯಿಂದ, ಸುಪ್ತ್ಯಾವಾಹನೆಯಿಂದ ಕೆಲ ಮಟ್ಟಿಗೆ ಉಂಟು ಮಾಡಲು ಬಹುದಾದರೂ ಅದು ಸ್ಥಾಯಿಯಾಗಿ ಉಳಿಯದು. ಅದಕ್ಕೆ ಬೇರೆಯೇ ಮಾರ್ಗವನ್ನು ಕಂಡುಕೊಳ್ಳಬೇಕು. ಅದೇ ಆಧ್ಯಾತ್ಮಿಕ ಪಥ.
ಜೀವನವನ್ನು ಕುರಿತ ಹಾಗೂ ಸುಖ ದುಃಖಗಳ ಮೂಲ ನಿಯಮದ ಬಗ್ಗೆ ನಮ್ಮ ದೃಷ್ಟಿಕೋನ ಬದಲಾವಣೆಯಾಗದೆ ನಿಜವಾದ ವಿಶ್ರಾಮ ಭಾವನೆಯನ್ನು ಪಡೆದರೂ ಅದು ಕ್ಷಣಿಕವೆಂದು ಗಾಢ ಚಿಂತನೆಯಿಂದ ತಿಳಿಯದೇ ಇರದು. ಪಶ್ಚಿಮ ಪ್ರತಿಭಾಶಾಲಿಗಳೇ ಅಲ್ಲಿನ ಸಮಾಜ ದುರಂತದತ್ತ ಧಾವಿಸುವುದರ ಕಾರಣವನ್ನು ಹೀಗೆಂದು ಹೇಳಿದ್ದಾರೆ. ಜಡವಾದ ಭೌತವಾದದ ಒಲವೇ ನಮ್ಮಲ್ಲಿ ಹಿಂಸೆಯ ಪ್ರವೃತ್ತಿಯನ್ನು ಹುಟ್ಟಿಸುತ್ತದೆ. ನಮ್ಮ ಸಮಾಜವು ಕುಟುಂಬ ಅಥವಾ ವರ್ಗದ ನಿಯಂತ್ರಣದ ಮೇಲೆ ಕಟ್ಟಲ್ಪಟ್ಟಿಲ್ಲ. ಅದು ಯಶಸ್ಸಿನ ಮೇಲೆ ನಿಂತಿದೆ. ಯಶಸ್ಸು ಇಲ್ಲದಿದ್ದರೆ ಜನ ಹತಾಶರಾಗುತ್ತಾರೆ. ಹತಾಶೆಯಿಂದ ಹತ್ಯಾಕಾಂಡ, ಹಿಂಸೆ. ಜೀವನದಲ್ಲಿ ಸಹಕಾರಕ್ಕಿಂತ ಸ್ಪರ್ಧೆ, ಈರ್ಷ್ಯೆಗಳನ್ನು ಬದುಕುವ ದಾರಿಯೆಂದು ಇಟ್ಟುಕೊಳ್ಳುವ ನಮ್ಮ ಒತ್ತಾಸೆಯ ಒಂದು ಪ್ರತಿಫಲ ಹಿಂಸೆ. ಸ್ಪರ್ಧೆಯ ಪ್ರಚೋದನೆಯಿಂದ ಆಕ್ರಮಣ ಮನೋವೃತ್ತಿಯನ್ನು, ವೈರ ಪ್ರವೃತ್ತಿಯನ್ನು ಹೆಚ್ಚಿಸಿಕೊಳ್ಳದೆ ಗತ್ಯಂತರವಿಲ್ಲ. ಸ್ಪರ್ಧೆ ಉಪಯುಕ್ತ ಸಂಗತಿ ನಿಜ. ಆದರೆ ಅದು ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕಾಗಿ ಉಂಟಾದರೆ ಆ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕಾಗಿ ತೆರುವ ಬೆಲೆ ಯಾವುದು? ಜನರನ್ನು ಬಗ್ಗಿಸುವುದು, ಬೀಳಿಸುವುದು, ಮೆಟ್ಟಿ ತುಳಿಯುವುದು. ಜಡವಾದದ ದೃಷ್ಟಿಕೋನ, ಸ್ಪರ್ಧೆಯ ಮನೋವೃತ್ತಿಯೇ ಪ್ರಧಾನವಾಗಿರುವ ಸಮಾಜದಲ್ಲಿ ಬದುಕುವ ವ್ಯಕ್ತಿ ಯಾವ ಎಲ್ಲ ಉಪಾಯಗಳಿಂದ ವಿಶ್ರಾಂತಿ ಮನೋಭಾವನೆಯನ್ನು ಹೊಂದಲು ಯತ್ನಿಸಿದರೂ ಅವನ ಅಂತರಂಗದ ತುಮುಲವನ್ನು ತಡೆಯಲು ಸಾಧ್ಯವಾದೀತೆ? ಮನುಷ್ಯ ಸ್ವಭಾವದ ವೈವಿಧ್ಯ, ವೈಚಿತ್ರ್ಯ, ತನ್ನ ಆಸೆ ಆಕಾಂಕ್ಷೆಗಳ ಪೂರೈಕೆಗಾಗಿ ಆತನ ಚಡಪಡಿಕೆ, ಹಲವು ವಸ್ತುಗಳ ಬೆನ್ನು ಹತ್ತಿ ಓಡುವ ಪ್ರವೃತ್ತಿ, ಅವನಿಗೇ ತಿಳಿಯದಂತೆ ಮನಸ್ಸು ಅವನನ್ನು ಕುಣಿಸುವ ವಿಧಾನ, ಸಂಸ್ಕಾರದ ಸೆಳೆತಕ್ಕೆ ಸಿಕ್ಕಿ ಅವನು ನಜ್ಜುಗುಜ್ಜಾಗುವ ರೀತಿ, ಅವನ ಅಸಹಾಯಕತೆ ಇವುಗಳನ್ನು ಪರಿಶೀಲಿಸಿದರೆ ಕೇವಲ ಆರ್ಥಿಕ ಹಾಗೂ ವೈಜ್ಞಾನಿಕ ಪ್ರಗತಿಗಳಿಂದ ಮನುಷ್ಯ ಒಳ್ಳೆಯವನಾಗಿ ಬಿಡುತ್ತಾನೆ ಎಂದು ತಿಳಿಯುವುದು ಮೂರ್ಖತನವೇ ಸರಿ. ತತ್ವಜ್ಞಾನಿ ಶೋಫನಿಯರ್ ಮನುಷ್ಯರನ್ನು ಒಂದೆಡೆ ಮುಳ್ಳುಹಂದಿಗೆ ಹೋಲಿಸಿದ್ದಾರೆ. ಮುಳ್ಳುಹಂದಿಗಳನ್ನು ಇಕ್ಕಟ್ಟಾದ ಒಂದು ಜಾಗದಲ್ಲಿ ಕೂಡಿಟ್ಟರೆ ಒಂದರ ಮುಳ್ಳು ಇನ್ನೊಂದನ್ನು ಚುಚ್ಚಿ ಅವು ನಾಶವಾಗುತ್ತವೆ. ಅಂತೆಯೇ ಮನುಷ್ಯನ ಅತಿಯಾದ ಸ್ವಾರ್ಥ ಪರಸ್ಪರ ನಾಶಕ್ಕೆ ಕಾರಣವಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಸ್ವಾರ್ಥವನ್ನು ಇತರರಿಗೆ ಕೆಡುಕನ್ನು ಉಂಟು ಮಾಡದಂತೆ ಮೊಟಕುಗೊಳಿಸಲು ಪ್ರೇರಿಸುವ ಸಾರ್ವತ್ರಿಕ ಸ್ಫೂರ್ತಿಯ ಹಿನ್ನೆಲೆ ಯಾವುದು? ಶ್ರದ್ಧಾ ಕೇಂದ್ರ ಯಾವುದು? ಇದು ಮುಖ್ಯವಾದ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಬೇಕು. ಸಮಾಜದ ಎಲ್ಲ ಸದಸ್ಯರು ಎಲ್ಲಿ ಅತ್ಯಂತ ಸಂಯಮದಿಂದ ನಡೆದುಕೊಳ್ಳುವರೋ ಅದೇ ಶ್ರೇಷ್ಠ ಸಮಾಜ. ಅಲ್ಲಿ ಒಗ್ಗಟ್ಟು, ಶಾಂತಿ, ಸಹಕಾರ, ಸೌಹಾರ್ದ ನೆಲೆಸಲು ಸಾಧ್ಯ. ಆದರೆ ಆಧುನಿಕ ಸಮಾಜದಲ್ಲಿ ಇದು ಸಾಧ್ಯವಾಗುತ್ತಿದೆಯೇ? ಎಲ್ಲೆಲ್ಲೂ ಗೌಜು, ಗೊಂದಲ, ವೈರ, ವಿದ್ವೇಷ, ಹೊಡೆತ ಬಡಿತಗಳ ಚಿತ್ರ. ಕಾರಣವೇನು ಇದಕ್ಕೆಲ್ಲ? ಅನಿಯಂತ್ರಿತ ಸ್ವಾರ್ಥವೇ. ಧನ ಸಂಗ್ರಹ ಮಾಡುವುದು, ಅಧಿಕಾರ ಗಳಿಸುವುದು, ಸ್ಥಾನಮಾನ ಪಡೆಯುವುದು, ಜನಪ್ರಿಯತೆಯ ದಾರಿ ಹುಡುಕುವುದು, ಆ ಸ್ವೇಚ್ಛಾವರ್ತನೆಗೆ ಹಂಬಲಿಸುವ ಮನೋವೃತ್ತಿ ಸ್ವಾರ್ಥವನ್ನು ಮತ್ತಷ್ಟು ಚೂಪಾಗಿಸುವ ಜಡವಾದದ ದೃಷ್ಟಿಕೋನ. ಆಂಗ್ಲ ತತ್ವಜ್ಞಾನಿ ಹಾಬ್ಸ್ ಹೇಳಿದ, ಮನುಷ್ಯ ಜನ್ಮತಃ ಪಶು ಸ್ವಭಾವದವನೇ. ನೀತಿ ವಿರೋಧಿ ಶಿಸ್ತು, ಶಿಕ್ಷಣ, ತರಬೇತಿಗಳನ್ನು ಅವನ ಮೇಲೆ ಹೇರಿದರೆ ಅವನು ಸ್ವಲ್ಪ ಒಳ್ಳೆ ರೀತಿಯಿಂದ ವರ್ತಿಸುವ ಪ್ರಾಣಿಯಾಗುತ್ತಾನೆ. ಗ್ರೀಕ್ ತತ್ವವೇತ್ತನಾದ ಪ್ಲೇಟೋ ತನ್ನ ಸಂವಾದದಲ್ಲಿ ಹೇಳುತ್ತಾನೆ, ಮನುಷ್ಯ ಹುಟ್ಟು ಬಂಡುಗಾರ. ಒಬ್ಬಾತ ಯಾವುದಾದರೂ ರೀತಿಯಿಂದ ಎಣಿಸಿದಾಗಲೆಲ್ಲ ಮಾಯವಾಗುವ ಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ ಎನ್ನಿ. ಆಗ ಯಾವುದೇ ಖಜಾನೆ ದರೋಡೆಯಾಗದೆ ಉಳಿದೀತೆ? ಯಾವ ಹೆಂಗಸು ಆಗದೆ ಉಳಿದಾಳೆ? ನಮ್ಮಲ್ಲಿ ಎಷ್ಟೋ ಮಂದಿ ಸಜ್ಜನರಾಗಿರುವುದು ಸಮಾಜದ ಕಟು ಟೀಕೆ ಮತ್ತು ಅಪವಾದಗಳ ಭಯದಿಂದ, ಆರಕ್ಷಕರ ಏಟಿನ ಭಯದಿಂದ. ಇವೆರಡೂ ಇಲ್ಲದೆ ಹೋದಲ್ಲಿ ಅವರ ಸೌಜನ್ಯ ಮಾಯವಾಗಿ ಬಿಡುವುದು.
ಆ ಸೌಜನ್ಯ ಮಾಯವಾಗದೆ ಉಳಿಯುವ ಜನರ ಸಂಖ್ಯೆ ಬೆರಳೆಣಿಕೆಯಷ್ಟು ಇರಬಹುದು. ಮನೋವಿಕಾರಿಗಳಿಗೆ ಕಾರಣವಾಗುವಂತಹ ವಾತಾವರಣವಿದ್ದರೂ ನಿಜವಾದ ಧೀರರ, ಸಂಯಮಿಗಳ ಮನಸ್ಸು ವಿಕಾರ ಹೊಂದುವುದಿಲ್ಲ. ಹಾಗೆ ವಿಕಾರವಾಗದೆ ಉಳಿಯುವಂತೆ ಅವರಿಗೆ ಪ್ರೇರಕವಾದ ಶಕ್ತಿಯೇ ಧರ್ಮ, ದೇವರುಗಳಲ್ಲಿ, ನೀತಿ ನಿಯಮಗಳಲ್ಲಿ ಅವರ ಅಪಾರ ವಿಶ್ವಾಸ ಮತ್ತು ಸದಾಚಾರ ನಿಷ್ಠೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಧರ್ಮ ಮತ್ತು ಮನಸ್ಸು ಎಂಬ ವಿಷಯವನ್ನು ನೋಡೋಣ. ಈಗ ಈ ಸಂಚಿಕೆಯನ್ನು ಮುಗಿಸೋಣ. ಧನ್ಯವಾದಗಳು.